ತಪ್ಪು ಹೋರಿ ಬಾಪಾಯ ಯಾರು ಕೇಳೋರಿಲ್ಲ ಅಕ್ಕ ತಿಂಬಾನೆ ಎಲ್ಲ ಅಮ್ಮ ಇವತ್ತು ಜೋರಾಗ್ತಾ ಇದ್ದಾಳಲ್ಲ. ಏನು ನಾನು ಕಪ್ಪೆಯ ಒಂದು ಕಪ್ಪೆ ನೀನೇನು ಹಿಂದಿನ ಜನದಲ್ಲಿ ಕಪ್ಪೆಯಾಗಿ ಹುಟ್ಟಿರ್ತೀಯ. ಹೌದು ನಿನ್ನ ಅಪ್ಪನು ಕಪ್ಪೆ ಆಗಿದ್ದೀಯ. ನೀನೇ ವಟ 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 ಮಾಡ್ತಾ ಇದ್ದಲ್ಲ, ನಾವು ಹಾಗೆ ಮಾಡಿದ್ದ. ನಿಮ್ಮ ಊರಿಯನ್ನು ಮಾತಾಡ್ತಾರೆ, ನಿಮ್ಮ ಊರಿಯನ್ನು ಮಾತಾಡ್ತಾರೆ. ಕೋಣ ತಪ್ಪು ಹೋರಿ ಬಾಪಾಯ ನಾನು ಮನೆ ಯಜಮಾನ ಗೊತ್ತಾಯ್ತು. ಯಜಮಾನ ಕೊಟ್ಟು ಆ ಬೀಸ್ ಕೈ ನನ್ನ ಹತ್ರವೇ ಇರುದು. ಇನ್ನು ಕೆಲವು ದಿವಸ ನಮ್ಮಲ್ಲಿಗೆ ಬರ್ತದೆ. ನನಗೊಂದು ಆಶೀರ್ವಾದ ಮಾಡಿ ಅಜ್ಜಿ. ದೇವರು ಒಳ್ಳೇದು ಮಾಡ್ಲಿ ಮಗ. ಉತ್ತರ ಅಭಿವೃದ್ಧಿ ನಿಮ್ದು ಅಲ್ಲೇ ಉಂಟಂಗೆ ನಿಮ್ದು ಎಂತದಲ್ಲಿರುವುದು ಮಾಡ್ಕೊಳ್ಳಿ. ಇವಳಿಗೆ ಹೇಗೆ ಆಶೀರ್ವಾದ ಮಾಡಿದ್ಯೋ ಅವಳಿಗೂ ಮಾಡ್ಬೋದಲ್ಲ. ಹಾಗಲ್ಲೇ ಕಾಲ್ ಮಾಡ್ಕೊಳ್ಳಿ. ನಂಗೆ ಮಾತಾಡ್ತಾರೆ ಕೋಣ ತಪ್ಪು ಹೋರಿ ಬಾಪಾಯ ಯಾರು ಎತ್ಕೊಳ್ಳೋ ವಿಶೇಷ ಗೊತ್ತುಂಟ ಅಮ್ಮ. ಏನ್ ಒಟ ಕೊಡ್ತಾ ಇದೀಯಾ ಇವತ್ತು ಶ್ರೀಕಾಂತ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯೋ ಮನೆಯಲ್ಲಿಬ್ರು ಹೆಣ್ಮಕ್ಕಳು ಇರುವಾಗ ಬೇರೆ ನಮ್ಮ ಮನೆಗೆ ಹುಡುಗ ಬಂದ್ರೆ ಏನಾಗ್ತದೆ ಹೇಳಿ ಇನ್ನು ಮುಂದೆ ಯೋಚನೆ ಮಾಡಿ ಅವರ ಮನೆಗೆ ಆಶ್ರಯ ಕೊಡ್ತಾರೆ. ಕೋಣ ತಪ್ಪು ಹೋರಿ ಬಾಪಾಯ ಶ್ರೀಕಾಂತ ಮದುವೆಯಾಗಿಯೇ ಬರ್ತಾ ಇದ್ದಾನೆ. ಮದುವೆ ಆಗಿದ್ದಾನ ಮೊದಲೇ ಹೇಳ್ಬೇಡ. ಕೋಳಿ ಸಾಕಣೆ ಕೇಂದ್ರ ಇತ್ತು ಮತ್ತೆ ಓಡ್ತಾ ಇದ್ದಲ್ಲ ನೀನು. ಅವರಪ್ಪ ಇಲ್ಲ, ಇವ ಯಾರು ಅಂತ ಗೊತ್ತಾಗಲಿ. ಇವ್ರು ನಿಮ್ಮ ಅವರ ಹೆಸರು ಸಾಕೇತರಾಯ ಅಂದ್ರೆ ನಾನೇ. ಓ ಸೋಂಕೇತರಾಯರು. ಹಾಗೆ ಮತ್ತೆ ಅವರಲ್ಲ ನರ್ಮದಾ ಗೋದಾವರಿ. ನೀರು ಮತ್ತು ಗೋದಿರವೆ. ನರ್ಮದಾ ಗೋದಾವರಿ. ನನ್ನ ಹೆಸರು ಮಾರುತಿ ಅಂತ. ಮಾರುತಿ ತ್ರೇತಾಯುಗದ ಮಾರುತಿಯಲ್ಲಿ ನೀಯಲ್ಲಿ ಏನು ಹೊಂದಾಣಿಕೆ ಉಂಟೇನ? ಹೆಸರಿಗೂ ಮನುಷ್ಯಗೂ ಹೊಂದಾಣಿಕೆ ಇರುವುದಿಲ್ಲ, ಸಂಬಂಧ ಇರುವುದಿಲ್ಲ. ನೀವು ಹಾಗಂತ ಹೇಳಿಕ್ಕೆ ಹೊರಟ್ರೆ ನಿಮ್ಮ ಹೆಸರೇನು? ಸಾಕೇತರಾಯ. ಸಾಕೇತ ಅಂತ ಹೇಳುದು ಇಲ್ಲಿಗೆ ಅಯೋಧ್ಯೆ. ನೀವು ಗ್ರಾಮಕ್ಕೆ ಅಧಿಕಾರಿ ಸಾಕೇತರಾಯರ ಸಂಬಂಧ ಉಂಟು ಅದಕ್ಕೆ. ಮುಂದಕ್ಕೆ ಹೋಗುವ ನಾವು. ಮತ್ತೆ ಇವರು ಹೇಳುದೇ ಬೇಡ. ಈ ಮನೆಯ ಮೂಲ ಬಿಡುವ ಬೋನ ಸೌದು ಹೋಗಿದೆ ಅಂತ ಹೇಳಿ ಕಣ್ಣನ್ನು ಮಗನೇ ಏನ್ ಮಾತಾಡ್ತೀಯ? ತಮಾಷೆ ಮಾಡ್ತೀಯ ನನಗೆ? ಸರಿ ಉಂಟು ಹೇಳಿತ್ತು. ನಿಮ್ಮ ಮಗ ಆಯ್ತು ಕಳ್ಳನ ಮಗನೇ ಅವ. ಏನೇನ್ ಮಾತಾಡ್ಬೇಡ. ಅವ್ರ ಕಳ್ಳನ ಮಗ ಅಂತ ಸ್ವಲ್ಪ ಸುಮ್ಮನಿರ್ತೀಯ? ಏನ್ ಕಳ್ಳನ ಮಗ? ನನ್ನ ಅಮ್ಮ ಅವಳು. ಅವ್ರ ಮಗ ನೀವೇ? ಸಬ್ಬು ಹೋರಿ ಬಾಬಾರ್ಯ ಈ ಮನೆಯ ಮೂಲ ಬಿಡುವೆ ನಾನು. ಅಲ್ಲ ಮೂರು ಕೂಡ ಸೌದು ಹೋಗಿದೆ. ನಂಗದೆಲ್ಲ ಅಚ್ಚೊತ್ತಿ ಹೊಚ್ಚಿ ಹೇಳ್ಕೊಳ್ಳುವುದಂತದ್ದು. ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ ನಾನು ಕೇಳಿದ್ದೇನೆ. ಎಳ್ಕೊಳ್ಳುವಂಥದ್ದು ಅಚ್ಚೇತ್ರ ಅಂತ ಉಂಟು ಅಂತ. ತಮಾಷೆ ಮಾಡ್ತೀರಾ? ಕಣ್ಣನ್ನು ಮಗನೇ ಗೋಳಿಗಳಿಗೆ ನಾನು ಹೇಳಿದ್ದ ಉಂಟು. ಇವಾಗ ತಮಾಷೆ ಮಾಡ್ತಾನೆ ಮಾತಾಡ್ತೇನೆ ನನಗೆ ಏನು ಅಂತೇಳಿ. ಏನು ಸಮಸ್ಯೆ ಆದ್ರೆ ಉಂಟಲ್ಲ ಒಳಗೆ ಬಂದು ನೋಡ್ಕೊಳ್ಳಿ. ಸಂಶೋಧನೆ ಮಾಡಬೇಕು ಬಂದು. ಶ್ರೀಕಾಂತ ಶ್ರೀಮಂತಾನೆ ಗಡಿರಕ್ಷಣೆಗಾಗಿ ಬಂದವರು ನಾವು. ಹಾಗೆ ಮುಂದಕ್ಕೆ ಹೋಗುವಾಗ ವಿಶೇಷವಾದ ಭವನವನ್ನು ಕಂಡಿದ್ದೇವೆ. ಆ ಭವನ ಕಂಡು ನನ್ನ ಮನದ ತ್ರಿವೇಣಿಗೆ ಮನಸ್ಸಾಗಿದೆ. ಆ ಭವನದಲ್ಲಿ ಉಳಿಯಬೇಕು ಎಂಬುದಾಗಿ ಅವಕಾಶ ಮಾಡಿಕೊಂಡು ಬರುತ್ತಿರುವಾಗ ಒಂದು ಭವನವನ್ನು ಕಂಡು ಗೊತ್ತಾಯ್ತು. ಯಾವ ಕಾರಣಕ್ಕೂ ಆ ಭವನ ಬೇಡ. ಎಷ್ಟೊತ್ತಿ ನೋಡುವಲ್ಲಿ ಭೂತ ಪ್ರೇತಗಳ ಕಾಟ ಬೇಡ ಬೇಡ. ಸಾಕೇತ್ರ ನೀವು ಹೇಳುವ ಮಾತಲ್ಲ. ಬರುವಾಗ ಬ್ರಾಹ್ಮಣರು ಸಿಕ್ಕಿದ್ರು ದಾರಿಯಲ್ಲಿ ಇದೇ ಮಾತು ಹೇಳಿದ್ರು. ಎಷ್ಟು ಹೇಳಿದ್ರು ಒಂದೇ ರೀತಿ ಕೇಳುದಿಲ್ಲ ಮಾರಾಯ. ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂತ ಆದ್ರೆ ನಮ್ಮಲ್ಲೊಂದು ಹಳೇ ಬುಡ ನನ್ನ ಅಮ್ಮ ಅವಳಿಗೆ ಮಗ ತಮಾಷೆ ಮಾಡಬೇಡಿ ಮಗ. ಈಗಲೂ ಅಮಾಸೆ ಹುಣ್ಣಿಮೆ ಬರುವಾಗ ಇಡೀ ಮನೆಯ ಅಲ್ಲಾಟದ ಅನುಭವ ಆಗ್ತದೆ. ನಾವೆಲ್ಲ ಗೊಬ್ಬರಕ್ಕೆ ಓಡೋಡಿ ಹಾಕಿಕ್ಕೆ ಹೋಗುದುಂಟು. ಆದ್ರಿಂದ ಯಾರು ಹೋಗ್ಬಾರ್ದಂತ ಹೇಳಿ ಗೊತ್ತಾಯ್ತಾ? ಏನೇ ಮಾತಿಗೆ ವಿರುದ್ಧ ಅಂತಲ್ಲ.
ನಮ್ಗೆ ಆ ಮನೇಲಿ ಉಳಿಬೇಕು, ಆ ಮನೆ ಬೇಕು, ಆ ಸೌಂದರ್ಯಕ್ಕೆ ನಾವು ಮಾರು ಹೋಗ್ಬೇಕು. ಓಹೋ. ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡಿ ಅಲ್ಲಿ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಅಮ್ಮ ಪಾಪ ಮಕ್ಕಳು ಆಸೆ ಪಟ್ಟಿದ್ದಾರೆ ಭವನದ ಮೇಲೆ, ಒಂದು ಅವಕಾಶ ಮಾಡಿಕೊಡುವ. ಏನಿದೆ ಯೋಚನೆ ಮಾಡಿ ಹೇಳ ಕೋಣ ಸಾಪು ಹೋಯ್ ಪಪ್ಪಾಡಿ. ನಾವೆಲ್ಲ ಅಲ್ಲೇ ಹೋಗುವ. ಏನಾದ್ರೂ ಒಂದು ಶಾಂತಿ ಮಾಡು. ಆಯ್ತು ಹೋಗುವ. ರಾಮಣ್ಣ ಮನೆಗೆ ಹೋಗಿ ಬರ್ತೇನೆ. ಹಾ. ನೀ ಇವ್ರು ಕೂಡ್ಕೊಂಡು ಹಾ. ಆ ಭವನಕ್ಕೂ ಆಯ್ತು. ನಾ ಬೇಗ ಬರ್ತೇನೆ. ಆಯ್ತು ಬೇಗ ಆಗಲೇ ಹೋಗುವ. ಏನ್ ಚಂದ, ಆ ಕಣ್ಣು, ಆ ಮೂಗು, ಆ ತುಟಿ. ನಿಮಗೆ ಅಂತ ಆಯ್ತು ನಿಮಗೆ. ಅದಲ್ಲ ಅಜ್ಜಿ, ನಾ ಹೊಗಳದ್ ನಿಮ್ಮನ್ನ. ಇದೆಲ್ಲ ಮಾತ್ರ ಒಂದು 20 ವರ್ಷದ ಹಿಂದೆ ನೋಡ್ಬೇಕಿತ್ತು. ನಾನು ಹೇಳಿದ್ದೆ ಕೂಗಿದ್ದೆ. ಅಲ್ಲ, ಈಗಲೂ ಹೀಗೆ ಇದ್ರೆ ಆವಾಗ ಹೇಗಿರ್ಬಹುದು. ಅದಲ್ಲ, ಈಗ ನಿಮ್ಮ ಈ ಚುರುಕೆಲ್ಲ ನೋಡಿದ್ರೆ ನಂಗೆ ಅನಿಸುವುದು ನಿಮ್ಮ ಮತ್ತು ನಿಮ್ಮ ನಿಮ್ಮ ಯಜಮಾನ್ರ ಪ್ರಥಮ ಭೇಟಿ ಉಪವನದಲ್ಲ, ಮದುವೆ ಮಂಟಪದಲ್ಲ ಆಗಿತ್ತು ಅವರಿಗೆ. ಪ್ರಾಯದಲ್ಲಿ ಅವರು ನನ್ನನ್ನು ಬಿಚ್ಚೋದ್ರು ಮಗ. ಅಯ್ಯೋ, ಹಬ್ಬದಲ್ಲಿ ಊಟ ಮಾಡಿಲ್ವ? ಹೋದ್ಮೇಲೆ ಒಂದ್ ದಿವಸ ನಾನು ಸರಿಯಾಗಿ ಊಟ ಮಾಡ್ಲಿಲ್ಲ ಮಗ. ಹೆಲ್ಪ್ ಮಾಡ್ಬೇಡ. ಊಟವೇ ಮಾಡಿಲ್ವ ಅಜ್ಜಿ? ಏನೋ ಊಟ ಮಾಡ್ಲಿಲ್ಲ ಅಂತ ಹಾಗೇನಿಲ್ಲ. ಒಂದಿಷ್ಟು ಚಿತ್ರಾನ್ನ ಮಾಡ್ಕೊಂಡು, ಒಂದಿಷ್ಟು ಮೊಸರನ್ನ ಮಾಡ್ಕೊಂಡು, ಒಂದಿಷ್ಟು ಬಿಸಿಬೇಳೆ ಮಾಡ್ಕೊಂಡು, ಒಂದೆರಡು ಬಗೆ ಪಾಯಸ ಮಾಡ್ಕೊಂಡು, ಆ ಕಾಪಡೆ ಸುಟ್ಕೊಂಡು, ಆಮೇಲೆ ಹೋಳಿಗೆ ಮಾಡ್ಕೊಂಡು, ಅವ್ರು ನೆನ್ಪು ಮಾಡ್ಕೊಂಡು ಚೂರೇ ತಿಂತಿದ್ದೆ ಮಗ. ಅವ್ರು ನೆನ್ಪು ಬೇಡ ಮಗ. ಅದೇ ಎಂತ ಅಲ್ಲ, ಅದೇ ಎಂತ ಅಲ್ಲ, ಅದು ಎಂತದಿಲ್ಲ, ಅದು ಬೆಂಡೆಗೆ ವರ್ಷಿದ್ದು. ಹೌದಾ ಹೌದಾ, ಎಲ್ಲ ಅದೇ ಅಂತ ಹೊರ್ಸ್ಕೊಂಡಿದ್ದು ಹಿಂಗಡೆ ಹೊರ್ಸ್ಕೊಂಡಿಲ್ಲ.